ಆದಿಪುರಂ ಗಂಜಿ ಮಡಿಕೆ ಬೃಹತ್ ಮೆರವಣಿಗೆ ಉತ್ಸವ ಕಾರ್ಯಕ್ರಮವು ಇದೇ ಭಾನುವಾರ 14ರಂದು ಕೋಲಾರ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಏರ್ಪಡಿಸಲಾಗಿದೆ. ಮೇಲ್ಮರವತ್ತೂರು ಆದಿಪರಾಶಕ್ತಿ ಆಧ್ಯಾತ್ಮಿಕ ಸಮಿತಿ ಕರ್ನಾಟಕ ಕೋಲಾರ ಜಿಲ್ಲಾ ಸಮಿತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಸದರಿ ಈ ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆಯಾದ್ಯಂತ 10,000 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಕೋಲಾರ ತಾಲೂಕು ಮೇಲ್ಮರವತ್ತೂರು ಆದಿಪರಾಶಕ್ತಿ ಆಧ್ಯಾತ್ಮಿಕ ಸಮಿತಿ ಕೋಲಾರ ತಾಲೂಕು ಪ್ರಧಾನ ಕಾರ್ಯದರ್ಶಿ PVC ಕೃಷ್ಣಪ್ಪರವರು ತಿಳಿಸಿದ್ದಾರೆ. ಈ ಸದರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬರದ ಸಿದ್ಧತೆ ಬೃಹತ್ ವೇದಿಕೆ ಸಜ್ಜಾಗುತ್ತಿದ್ದು, ಮುಳಬಾಗಿಲು, ಬಂಗಾರಪೇಟೆ, KGF, ಮಾಲೂರು, ಶ್ರೀನಿವಾಸಪುರ, ಚಿಂತಾಮಣಿ ಸೇರಿದಂತೆ ಹಲವಾರು ಆಂಧ್ರ, ತಮಿಳುನಾಡು ಸೇರಿದಂತೆ ಅನೇಕ ಭಾಗಗಳಿಂದ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎನ್ನಲಾಗಿದೆ. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಓಂ ಶಕ್ತಿಯೇ, ಓಂ ವಿನಾಯಕ, ಓಂ ಶಕ್ತಿಯೇ, ಓಂ ಕಾಮಾಕ್ಷಿಯೇ, ಓಂ ಶಕ್ತಿಯೇ, ಓಂ ಬಂಗಾರು ಕಾಮಾಕ್ಷಿಯೇ, ಓಂ ಶಕ್ತಿಯೇ, ಬಂಗಾರು ಓಂ 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 ಓಂ. ಓಂ ಶಕ್ತಿ ಆದಿಪರಾಶಕ್ತಿ ಅಧ್ಯಕ್ಷರು ರಾಜಗೋಪಾಲ್ ಶಕ್ತಿರವರು, ಸೆಕ್ರೆಟರಿ ಡಿ ಉದಯ್ ಕುಮಾರ್ ಶಕ್ತಿರವರು, ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ತಾಲೂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರೂ ಜೊತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಗಂಜಿ ಪೂಜೆ 8 ಗಂಟೆಗೆ ಉದ್ಘಾಟನಾ ಸಮಾರಂಭವನ್ನು ಜಿಲ್ಲಾಧಿಕಾರಿಗಳು ರವಿ ಸರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಮೆರವಣಿಗೆ ಕೋಲಾರ ನಗರದಾದ್ಯಂತ ಮೆರವಣಿಗೆ 11 ಗಂಟೆಗೆ ಮುಗಿಸಿ ನಂತರ ವೇದಿಕೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜನಪ್ರಿಯ ಶಾಸಕರಾದಂಥ ಜಿ ಕೊತ್ತೂರು ಮಂಜುನಾಥ್ ಸರ್ ಅವರು, MLC ಅನಿಲ್ ಕುಮಾರ್ ಸರ್ ಅವರು, ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬುರವರು ಹಾಗೂ ಮಾಜಿ ಸಚಿವರು ಹಾಗೂ ಶಾಸಕರಾದಂಥ ವರ್ತೂರ್ ಪ್ರಕಾಶ್ ಅವರು, ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಮಾರ್ ಅವರು, ಮುಳಬಾಗಿಲು ನಗರಸಭಾ ಅಧ್ಯಕ್ಷರಲ್ಲ ಲಕ್ಷ್ಮಮ್ಮ, ರಮೇಶ್ ರವರು, ಕಲಾವಿದರು ಅಂತಂದ್ರೆ ಹೆಸರಾದಂಥ ಕಲಾವಿದರು, ರಾಷ್ಟ್ರೀಯ ಪದಕ ಪಡೆದಂತ ರಾಮನಗರ ಡೋಲ್ ಚಂದ್ರರವರ ಕಲಾ ತಂಡಗಳ ಸಂಸ್ಕೃತ ಇಲಾಖೆಯ ಸಹಾಯದೊಂದಿಗೆ ಇನ್ನೂ ಉಳಿದ ತಮಿಳುನಾಡಿನಿಂದ ಈಶ್ವರ, ಪಾರ್ವತಿ, ಅಂಗಾಳ ಪರಮೇಶ್ವರಿ, ಪಚ್ಚ ಪರಮೇಶ್ವರಿ, ಕಾಳಿ, ಪಸರಕಾಳಿ, ಸುಬ್ರಹ್ಮಣಿ ಇನ್ನೂ ಹೆಸರಾದಂತ ಕಲಾವಿದರನ್ನ ಈ ಮೆರವಣಿಗೆಯಲ್ಲಿ ರಂಗು ತರುವಂತ ರೀತಿಯಲ್ಲಿ ನಡೆಸಲಿಕ್ಕೆ ಸಜ್ಜವಾಗಿದೆ. ಪಲ್ಲಕ್ಕಿ ಉತ್ಸವ ಭಾರಿ ವಿಜೃಂಭಣೆಯಿಂದ ಅಲಂಕರಿಸಿ ಆ ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿಗಳೇ ಉದ್ಘಾಟನೆ ಮಾಡಲಿದ್ದಾರೆ. ನಮ್ಮನ್ನ ಭೂಮಿ ಮೇಲೆ ತಾಯಿ ಹುಟ್ಟಿದ ತಕ್ಷಣ ಗಂಜಿನೇ ಕೊಡ್ತಾರೆ. ನಾವು ಭೂಮಿ ಒಳಗೆ ಹೋಗೋ ಕೂಡ ನಮ್ಗೆ ಗಂಜಿನೇ ಸಿಗೋದು. ಜೊತೆಯಲ್ಲಿ ಇವೆರಡರ ಜೊತೆಯಲ್ಲಿ ನಾವು ಸೇರೋದು ಮೊನ್ನೆ ಅನ್ನೋದಕ್ಕೆ ಮಣ್ಣಿನ ಮಡಿಕೆಯಲ್ಲಿ ಆ ಗಂಜಿ ಅಯ್ಯಮ್ಮ ಸೃಷ್ಟಿ ಮಾಡಿರ್ತಕ್ಕಂಥ ತಾಯಿ. ಅದಕ್ಕೆ ವರ್ಷ ಪೂರ್ತಿ ಗಂಜಿ ಅಮ್ಮ ನಮಗ್ ಕೊಡ್ತಾಳೆ. ನಾವು ಅಮ್ಮನಿಗೆ ಒಂದ್ ದಿವಸ ನಾವು ಕೊಡ್ಬೇಕು ಗಂಜಿ ಅಂತ ಶೇಖರ್ ಸರ್ ಹೇಳಿದ್ರು. ಇದೆಲ್ಲ ಯಾಕೆ ಮಾಡ್ತೀರಿ ಅಂತ ಇನ್ನೂ ಕೇಳೋದಾದ್ರೆ, ಇಡೀ ಪ್ರಪಂಚ ಒಳ್ಳೆ ಮಳೆ, ಒಳ್ಳೆ ಬೆಳೆ, ಒಳ್ಳೆ ಆರೋಗ್ಯ ಕೊಡ್ಲಿ ಅಂತ ಹೇಳಿ ಜೊತೆಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮೆಲ್ಲರಿಂದ ಪದೇ ಪದೇ ಮನವಿ ಮಾಡ್ಕೊಳ್ತೀವಿ. ಓಂ శక్తి ఆదిపరాశక్తి. భానువారం తెల్లవారుతో మన కోలార్ డిస్టిక్ గంజి ప్రోగ్రాం జరుగుతుంది. ఈ గంజి ప్రోగ్రాం అని కోలారు, ముల్బాగులు, KGF, బంగారపేట, చింతామణి అన్ని తాలూకాలు చేరుకొని ఈ గంజి ప్రోగ్రాంని చాలా వైభవంగా జరిపిస్తున్నాము. జరిపించే డేటు 14వ తారీఖు భానువారం కోలార్ ஜூனியர் காலேஜ் ஸ்டேடியம்ல ஜరుగుతుంది. உலகமெல்லாம் சக்தி தேறி ஓங்க வேண்டும், ஒவ்வொருவர் மனக்குறையும் நீங்க வேண்டும். மேல்மருவத்தூர் அன்னை ஆதிபராசக்தி வணங்கியும் நடமாடும் தெய்வம் எங்களுடைய ஆச்சாரிய பீட நாயகர் பங்காரு அடிகளார் அவர்களை வணங்கியும் கோலார் மாவட்டத்தில் உள்ள ஜூனியர் காலேஜ் மைதானத்தில் ஆடிப்புற கஞ்சி நிகழ்ச்சியானது வெகு விமர்சையாக வருகின்ற 14/9/25 அன்று காலை 9 மணிக்கு ஆரம்பித்து ಮದಿಯಂ 11 ಮಣಿ ವರೆಗೂ. ನನ್ನ ಹೆಸರು ರೇಣುಕಾದೇವಿ, ಗಾಂಧಿನಗರ ಕೋಲಾರ್ ಮಂಡಳಿಯಿಂದ ನಾನು ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಈ ಗಂಜಿ ಮಹೋತ್ಸವನ ಕೋಲಾರ ಜಿಲ್ಲೆಯಲ್ಲಿ ತುಂಬ ದೊಡ್ಡದಾಗಿ ಮಾಡಬೇಕು ಅಂತ ನಮ್ಮೆಲ್ಲರ ಸಮ್ಮುಖದಲ್ಲಿ ಸಮ್ಮತದಿಂದ ನಾವೆಲ್ಲ ಒಪ್ಪಿಗೆ ಕೊಟ್ಟು ಈ ಗಂಜಿ ಮಹೋತ್ಸವನ ಚೆನ್ನಾಗಿ ನೆರವೇರಿಸ್ಕೊಡ್ತೀರಿ ಅಂತ
ನಾವು ಅಮ್ಮನ ಹತ್ರ ಒಂದು ಆಶೀರ್ವಾದ ತಗೊಂಡು ಮಾಡಬೇಕು ಅಂತ ಈ ಜಾಗದಲ್ಲಿ ನಿಂತಿದ್ದೀವಿ. ಈ ಗಂಜಿ ಪೂಜೆನ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಂಡಳಿಗಳವರು ಸೇರಿ ಈ ಗಂಜಿ ಮಹೋತ್ಸವನ ಸಕಾಲಕ್ಕೆ ಬಂದು ಆಗಮಿಸಿ ಈ ಗಂಜಿ ಮಹೋತ್ಸವನ ನೆರವೇರಿಸ್ಕೊಡ್ಬೇಕಂತ ಎಲ್ಲ ಮಂಡಳಿಗಳ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಪದಾಧಿಕಾರಿಗಳಲ್ಲಿ ನಮ್ಮ ಎಲ್ಲರ ಪರವಾಗಿ ಕಳಕಳಿ ಮನವಿ ಮಾಡಿಕೊಂಡು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಭಾನುವಾರ ಅಂದರೆ 14ರಂದು ಬೆಳಗ್ಗೆ 8 ಗಂಟೆಗೆ ಗಂಜಿ ಮಹೋತ್ಸವದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ.